ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತ ಬಾಂಧವರೆಲ್ಲರಿಗೂ ನಮಸ್ಕಾರ. ನೀವೆಲ್ಲ ಕಳೆದ 10-15 ದಿನಗಳಿಂದ UKPಯ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ವಿಜಯಪುರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ವಿಜಯಪುರ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ DLSAದ ಅಧ್ಯಕ್ಷರಾದಂಥ ವಿಜಯಪುರದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, DLSAದ ಸದಸ್ಯ ಕಾರ್ಯದರ್ಶಿಗಳಾದ ಇನ್ನೋರ್ವ ಹಿರಿಯ ನ್ಯಾಯಾಧೀಶರು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಕಾಲುವೆಗಾಗಿ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಲೋಕ್ ಅದಾಲತ್ನಲ್ಲಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ಲೋಕ್ ಅದಾಲತ್ತನ್ನು ಸದುಪಯೋಗಪಡಿಸಿಕೊಳ್ಳಲು ಮನವಿ ಮಾಡಿರುವುದನ್ನು ನೀವೆಲ್ಲ ನೋಡಿದ್ದೀವಿ. ಈಗ ನಾವು ಪ್ರಥಮವಾಗಿ ಲೋಕ್ ಅದಾಲತ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಂತರ ಮುಂದಿನ ವಿಡಿಯೋದಲ್ಲಿ ಈ ಲೋಕ್ ಅದಾಲತ್ನ ಸಾಧಕ ಬಾಧಕಗಳು ನಮ್ಮ ಸಂತ್ರಸ್ತರಿಗೆ ಏನೈತೆ ಅನ್ನೋದು, ಅದರ ನಂತರ ಇನ್ನು ಮುಂದೆ ಕಾಲುವೆಗಾಗಿ ಭೂ ಸ್ವಾಧೀನ ಪಡಿಸಿಕೊಳ್ಳಲು ಬರುವಾಗ ಸಂತ್ರಸ್ತರು ಏನು ಮಾಡಬಹುದು, ಏನು ಮಾಡಿದರೆ ಅವ್ರಿಗೆ ನ್ಯಾಯ ಸಿಗ್ತದೆ ಅನ್ನೋದ್ರ ಬದಲು ಒಂದು ಚರ್ಚೆ ಮಾಡೋಣ. ಈಗ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಕಾಲುವೆಗಾಗಿ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಸೀಮಿತವಾಗಿ ಈ ಲೋಕ್ ಅದಾಲತ್ ಕಾರ್ಯಕ್ರಮ ಸರ್ಕಾರ ಏರ್ಪಡಿಸಿದ್ದು. ಇದರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅಷ್ಟೇ. ಈಗೇನಾಗಿದೆ, ಈ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದೊಳಗೆ ಹೆಚ್ಚಿನ ನೀರು ವಿಜಯಪುರ ಜಿಲ್ಲೆಯ ಒಣಬೇಸಾಯ ಭೂಮಿಗಳಿಗೆ ನೀರುಣಿಸಿ ಎಲ್ಲ ಕಾಲುವೆ ಜಾಲವನ್ನು ನಿರ್ಮಾಣ ಮಾಡಿ ಬಿಜಾಪುರ ಜಿಲ್ಲೆಯದು ಹೆಚ್ಚಿನ ನೀರಾವರಿ ಆಕೈತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಕಾರಣಕ್ಕಾಗಿ ಕಾಲುವೆ ನಿರ್ಮಾಣ ಮಾಡಲು ಸಂತ್ರಸ್ತ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಇದು 2013ರಿಂದನೇ ಪ್ರಕ್ರಿಯೆ ಚಾಲುವಾಗಿದೆ. ಆವಾಗ ನಿರ್ಮಾಣ ಮಾಡುವಾಗ ಸಾಮಾನ್ಯ ಐತಿರ್ಪು ಜನರಲ್ ಅವಾರ್ಡ್ ಎಕರೆಗೆ 3-4 ಲಕ್ಷ ಕೊಟ್ಟು ಕೆಲಸ ಮಾಡಿದ್ದಾರೆ. ಆ ನಂತರ ರೈತರು ನ್ಯಾಯಾಲಯಗಳಿಗೆ ಹೋಗಿ ಈ ಪರಿಹಾರ ಸಾಕಾಗುವುದಿಲ್ಲ ಅಂಥೇಳಿ ಅರ್ಜಿ ಹಾಕಿ ಕೆಲವೊಂದು ಪ್ರಕರಣಗಳಿಗೆ ಎಕರೆಗೆ 40-70-80 ಲಕ್ಷವರೆಗೆ ಪರಿಹಾರದ ಆದೇಶ ನ್ಯಾಯಾಲಯಗಳಿಂದ ಸಿಕ್ಕಿದ್ದೈತಿ. ಇನ್ನು ಕೆಲವೊಂದು ಬಿನ್ ಸೇತುವೆ ಆಗುವಂಥ ಜಮೀನುಗಳಿಗೆ 1 ಕೋಟಿ ಮೇಲ್ಪಟ್ಟೂ ಆದೇಶ ಆಗಿದ್ದಾವೆ. ಕೆಲವೊಂದು ಇನ್ನೂ ಆದೇಶ ಆಗಲ್ದ ನ್ಯಾಯಾಲಯದಲ್ಲಿ ವಿವಿಧ ಹಂತದ ಇಷ್ಟೆಲ್ಲ ಕಾಲುವೆಗಾಗಿ ಹೆಚ್ಚಿನ ಪರಿಹಾರಕ್ಕೆ ಅರ್ಜಿ ಹಾಕ್ಕೊಂಡ ಸಂತ್ರಸ್ತ ರೈತರ ಪ್ರಕರಣಗಳು ವಿವಿಧ ನ್ಯಾಯಾಲಯಗಳದಾವೆ. ಜಿಲ್ಲಾ ನ್ಯಾಯಾಲಯಗಳಲ್ಲಿ ತೀರ್ಪು ಬಂದಂಥ ಪ್ರಕರಣಗಳಿಗೆ ಸರ್ಕಾರ ಏನು ಮಾಡೈತಿ, ಈ ಪರಿಹಾರ ಘೋಷಣೆ ಹೆಚ್ಚಾಗೈತೆ ತಿಳ್ಕೊಂಡು ಹೈಕೋರ್ಟ್ನ ಪೀಠಗಳಿಗೆ ಅರ್ಜಿ ಸಲ್ಲಿಸೈತಿ. ಈಗ ಹೈಕೋರ್ಟಿಗೆ ಸರ್ಕಾರ ಸಲ್ಲಿಸಿದ್ದಾತು, ರೈತರ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಸಲ್ಲಿಸಿದ್ದಾತು. ಇವೆಲ್ಲ ಪ್ರಕರಣಗಳು ಬಹಳ ದಿನದಿಂದ ಕಳೆದ 5-6 ವರ್ಷಗಳಿಂದ ಹಂಗೆ ಪ್ರಕರಣ ನಡೆಯಕತ್ತವು. ಆ ಕಾರಣಕ್ಕಾಗಿ ಸರ್ಕಾರ ಏನು ಮಾಡ್ತಿ, ಅಕ್ಟೋಬರ್ 9ನೇ ತಾರೀಕು ಒಂದು ಆದೇಶ ಮಾಡಿದೆ. ಕಳೆದ 2025 ಅಕ್ಟೋಬರ್ 9ರಂದು ಏನು ಮಾಡೈತಿ, ಕಾಲುವೆಗಾಗಿ ಹೋದಂಥ ಜಮೀನು ಒಣಬೇಸಾಯ್ತಿದ್ರೆ 25 ಲಕ್ಷ ಎಕರೆಗೆ, ನೀರಾವರಿ ಜಮೀನಿದ್ರೆ 30 ಲಕ್ಷ ಕೊಡಬೇಕಂತ ಒಂದು ಆದೇಶ ಮಾಡಿದೆ. ಇದರಲ್ಲಿ ಈ ಹಿಂದೆ ಜನರಲ್ ಅವಾರ್ಡ್ನಲ್ಲಿ ಎಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನು ಲೆಸ್ ಮಾಡಿ ಕೊಡು. ಈ ಲೋಕ್ ಅದಾಲತ್ನಾಗ ನೀವು ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನ ಹಿಂತೆಗೆದುಕೊಂಡು ಲೋಕ್ ಅದಾಲತ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ಲೋಕ್ ಅದಾಲತ್ನಾಗ ನಿಮ್ಮ ಅರ್ಜಿಯನ್ನು 1 ಎಕರೆಗೆ ಸರ್ಕಾರ ಏನು ನಿರ್ಧಾರ ಮಾಡೈತಿಲ್ಲ ಆ ಪ್ರಕಾರ ಕೊಡಬೇಕು ಅಂಥೇಳಿ ಒಂದು ಪ್ರಚಾರವನ್ನು ಈ ಎಲ್ಲ ಅಧಿಕಾರಿಗಳು ನ್ಯಾಯಾಧೀಶರು ಮಾಡಕತ್ತಾರೆ. ಇದು ಬಿಜಾಪುರ ಜಿಲ್ಲೆಯ 1ನೇ ಮತ್ತು 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದೊಳಗೆ ಏಪ್ರಿಲ್ನಿಂದ ಜುಲೈವರೆಗೆ ಈ ಸೇವೆ ಲಭ್ಯ ಐತಿ ಅಂಥೇಳಿ ಪ್ರಚಾರ ಮಾಡ್ಯಾರ. ಇದರ ಮೂಲ ಉದ್ದೇಶ ಏನಪ್ಪ, ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಲಂಬಿತವಾಗಿ ರೈತರಿಗೆ ಪರಿಹಾರ ಸಿಗುವುದು ವಿಳಂಬ ಆಕ್ಕೈತಿ, ರೈತರು ಉಪಯೋಗ ಮಾಡ್ಕೋರತ್ತನ್ನೋದು ಒಂದು ಪಾಠ. ಆದ್ರೆ ಹೆಚ್ಚಿನ ಪರಿಹಾರ ರೈತರಿಗೆ ನ್ಯಾಯಾಲಯದಿಂದ ಆದೇಶವಾಗಿದ್ದನ್ನು ಅದನ್ನು ಕಡಿಮೆ ಮಾಡಿ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ರೈತರಿಗೆ ಪರಿಹಾರ ಕೊಡಲು ಒಪ್ಪಿಸುವುದು. ಇದು ಸರ್ಕಾರದ ಪರವಾದ ಅಂಶ, ರೈತರ ಪರವಾದ ಅಂಶ ಎರಡೂ ಕೂಡಿ ಇದು ಲೋಕ್ ಅದಾಲತ್. ಒಂದು ನಮೂನಿ ಅಪ್ಸತ್ ಅಂದಂಗೆ ಇದು ಲೋಕ್ ಅದಾಲತ್. ಮುಂದಿನ ವಿಡಿಯೋದಲ್ಲಿ ಮತ್ತು ಮುಂದಿನ ವಿಷಯ ಹಂಚ್ಕೊಳ್ಳೋಣ. ನಮಸ್ಕಾರ.